ಅಮೆರಿಕದಲ್ಲಿ ಒಂದು ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿಕೊಂಡು 16 ವರ್ಷ ಕೆಆರ್ಎಸ್ ಪಕ್ಷ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅಂತ ಹೇಳಿ ಎಲ್ಲರೂ ಕೊಡಿ. ಅವರು ತಮ್ಮ ವೃತ್ತಿಯನ್ನ ತ್ಯಜಿಸಿ ಈ ನಾಡನ್ನ ಇರುವಂತಹ ಒಂದು ಕೆಟ್ಟ ರಾಜಕೀಯ ವರ್ತನೆಯನ್ನ ನೋಡಿ ಈ ನಮ್ಮ ನಾಡಿಗೆ ಏನಾದರೂ ಒಂದು ನನ್ನಿಂದ ಕೊಡುಗೆಯನ್ನು ಕೊಡಬೇಕು, ಒಳ್ಳೆಯ ಯುವಕರ ತಂಡವನ್ನ ಕಟ್ಟಬೇಕು, ಒಂದು ಸಮೃದ್ಧ ಸಮಾಜವನ್ನ ಕಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ವೃತ್ತಿಯನ್ನು ತ್ಯಜಿಸಿ ಬೆಂಗಳೂರಿಗೆ ಬಂದು ಅವರು ಸುಮಾರು 15 ವರ್ಷಗಳ ಕಾಲದಿಂದ ಈ ಒಂದು ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಈಗ ನಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ಅವರು ಮಾಡಿರುವಂತಹ ಒಂದು ಸೇವೆಗೆ ನಾವು ಚಿರಋಣಿಯಾಗಿರೋಣ. ದಯವಿಟ್ಟು ನೀವೆಲ್ಲ ಅವರು ನಮ್ಮ ಅಧ್ಯಕ್ಷರಿಗೆ ತುಂಬಾ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ ನಾವು. ಯಾಕೆಂದ್ರೆ ಈ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕು ಅಂತ ಏಕೈಕ ವ್ಯಕ್ತಿ ಅಂದ್ರೆ ಅವರು ನಮ್ಮ ಅಧ್ಯಕ್ಷರು. ಯಾಕೆ ನಮ್ಗೆ ಎಷ್ಟು ಹೇಳಿದ್ರು ಸಾಲಲ್ಲ ಅವ್ರ ಬಗ್ಗೆ. ದಯವಿಟ್ಟು ನೀವು ಕೂಡ ಅವ್ರ ಮತ್ತೆ ಚರ್ಚೆ ಮಾಡಿದಾಗಲೇ ಗೊತ್ತಾಗೋದು. ನಮಗೂ ಕೂಡ ಅದರ ಅನುಭವ ಇರಲಿಲ್ಲ, ನಾವು ಅನುಭವ ತಗೊಂಡಿದ್ದೀವಿ. ನಮ್ಮ ಅನುಭವನ ನೀವು ತಗೋಬೇಕು ಅಂತ ಹೇಳ್ಬೇಕು. ನಾವು ನಿಮ್ಗೆ ಗಮನಕ್ಕೆ ತಂದಿದ್ದೀವಿ. ನಮ್ಮ ಹಕ್ಕನ್ನ ಹೇಗೆ ಪಡಿಬೇಕು, ನಾವು ಹಕ್ಕನವ್ರು ಹೇಗಾಗಿದ್ದೀವಿ ಅದ್ರ ಬಗ್ಗೆ ತುಂಬಾ ವಿವರವಾಗಿ ಹೇಳ್ತಾರೆ ನಮ್ಮ ಅಧ್ಯಕ್ಷರು. ನಾವ್ ಎಷ್ಟು ಹೇಳಿದ್ರು ತೀರ್ದು ಅವರೇ. ಅದಕ್ಕಾಗಿ ನಿಮ್ಮ ಗ್ರಾಮಕ್ಕೆ ಅವ್ರನ್ನ ಕರೆಸಿದ್ದೀವಿ. ದಯವಿಟ್ಟು ಅವ್ರನ್ನ ಅರಿಸಿ. ನಮ್ಗೆ ಹೆಚ್ಚು ಮಾತಾಡಕ್ ಬರಲ್ಲ, ನಮ್ಮ ಅಧ್ಯಕ್ಷರಿಗೆ ಕೊಡ್ತೀವಿ. ಅವರು ನಾಗರಾಜ್ ಅಂತ ಮಂಡ್ಯದಿಂದ ಬಂದಿದ್ದಾರೆ. ಇವರೆಲ್ಲ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರುವಂತವ್ರು. ಇವತ್ತು ಸುಮಾರು ಒಂದು 40 ಜನ ಇಡೀ ಕ್ಷೇತ್ರದಲ್ಲಿ, ಹೊಸೂರಲ್ಲಿ, ಬಾಡ, ಇಲ್ಲಿ ಪಕ್ಕದ ಹಿರೇಮಣ್ಕಟ್ಟಿ, ಗಂಜಿಗಟ್ಟಿಯಲ್ಲೆಲ್ಲ ಕಾರ್ಯಕ್ರಮದಲ್ಲಿದ್ದಾರೆ. ಎಂದು ಇಲ್ಲಿ ನಿಮ್ಮೂರಲ್ಲಿ ಒಂದಷ್ಟು ಜನರನ್ನ ಮಾತನಾಡಿಸಿದ್ದಾರೆ, ಹಲವಾರು ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ. ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಒಂದಷ್ಟು ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಮಾತಾಡಿರಬಹುದು, ರೈತರ ಸಮಸ್ಯೆಗಳನ್ನ ಕೇಳಿರಬಹುದು. ಇವತ್ತು ತಾಯಿ ಸ್ಥಾನದಲ್ಲಿ ನಿಂತು ಉದ್ಯೋಗ, ಮಕ್ಕಳಿಗೆ ಶಿಕ್ಷಣ, ಹಿರಿಯರಿಗೆ ಆರೋಗ್ಯ, ಇವೆಲ್ಲದರ ಬಗ್ಗೆ ಒಂದಷ್ಟು ಚರ್ಚೆ ಮಾಡಿರ್ತಾರೆ, ತಿಳ್ಕೊಂಡಿರ್ತೀರ ಅಂತ ಭಾವಿಸ್ತೀವಿ. ನಿನ್ನೆ ಸಂಜೆ ಒಂದು 6-7 ಗಂಟೆ ಸುಮಾರಿನಲ್ಲಿ ನಾವು ಹನುಮರಳ್ಳಿಲಿದ್ವಿ. ಹನುಮರಳ್ಳಿಲಿದ್ದಾಗ ರಿಪೋರ್ಟ್ ಮಾಡಿಸ್ಕೊಂಡು ಬಂದಿದ್ದಾರೆ. ಎಲ್ಲೂ ಹೋದ್ರು ಲಂಚ, ಗ್ರಾಮ ಪಂಚಾಯತಿ ಲಂಚ, ತಾಲೂಕ್ ಆಫೀಸಲ್ಲಿ ಲಂಚ, ತಾಲೂಕ್ ಪಂಚಾಯತಿ ಲಂಚ, ಮಕ್ಕಳಿಗೆ ಸರಿಯಾಗಿ ಕುಡಿಯೋ ನೀರಿಲ್ಲ. ಮಳೆ ಬಂತು ಅಂದ್ರೆ ಮಕ್ಕಳು ಶಾಲೆಗೆ ಹೋಗೋದಿಕ್ಕೆ ಏನೆಲ್ಲ ಕೆಸರು ತುಂಬಿಕೊಂಡಿರುತ್ತೆ. ಎಲ್ಲಿ ಇವತ್ತು ರೈತರು ನೀವೆಲ್ಲ ಕಳೆದ 2 ತಿಂಗಳಿಂದ ಇಲ್ಲಿ ಮಳೆ, ನಾವು ಸರಿಯಾಗಿ 2 ತಿಂಗಳಿಂದ ಬಂದಿದ್ದು. ಈಗ ಒಂದು 10ನೇ ತಾರೀಕಿಂದ ಈಚೆಗೆ ಸ್ವಲ್ಪ ಮಳೆ ಬಿಡು ಕೊಟ್ಟಿದೆ. ಅಲ್ಲಿ ತನಕ ಸುಮಾರು 2 ತಿಂಗಳು ಮುಂಗಾರಲ್ಲಿ ಗೋಂಜೋಳ ಬೆಳೀತೀರ. ಗೋಂಜೋಳ, ಸೋಯಾಬೀನು, ಶೇಂಗಾ, ಹತ್ತಿ, ಇವೆಲ್ಲದಕ್ಕೂ ಜಾಸ್ತಿ ಮಳೆ ಆಯ್ತು ಅಂದ್ರೆ ಬರಲ್ಲ, ಫಸಲು ಬರೋದಿಲ್ಲ. ಹಾಗಾಗಿ ರೈತರಿಗೆ ಬೆಳೆ ನಷ್ಟ ಆಗಿದೆ. ಬೆಳೆ ನಷ್ಟ ಆಗಿರೋ ಕಾರಣದಿಂದಾಗಿ ಈಗ ಆ ನಷ್ಟ ಪರಿಹಾರ ಕೊಡದೇ ಇದ್ರೆ ರೈತ ಮುಂದಿನ ಬೆಳೆ ಇಡ್ತಾನ? ರೈತನಿಗಿಂತ ಇವತ್ತು ನರೇಗಾದಕ್ಕೋ ಇನ್ನೊಂದಕ್ಕೋ ಕೂಲಿಗೆ ಹೋಗೋರು ನೆಮ್ಮದಿಯಾಗಿದ್ದಾರೆ. ಇವನು 20,000 ಖರ್ಚು ಮಾಡ್ತಾನೆ, 15,000 ತಗೊಳ್ತಾನೆ, 5,000 ಇವನ್ ಜೇಬಿದಾನೆ ಹೋಯ್ತು. ಅದೇ ತಿಂಗಳಿಗೆ 4,000 5,000 ದುಡಿಯೋರು ಇವನಿಗಿಂತ ರೈತನಿಗಿಂತ ಚೆನ್ನಾಗಿದ್ದಾರೆ. ರೈತ ಬೆಳೆಯೋದ್ ರಸ, ತಿನ್ನೋದು ಕಸ ಅಂತ ಒಂದು ಮಾತು. ಇವೆಲ್ಲ ಸಮಸ್ಯೆಗಳು ರೈತರದ್ದು. ಇನ್ನು ಹೆಣ್ಮಕ್ಳು ಪಾಪ, ಬಹಳಷ್ಟು ಜನ ಹೆಣ್ಮಕ್ಳು ಅವ್ರದ ಕೂಲಿಗೆ ಹೋಗ್ತಾರೋ, ಬೇರೆ ಬೇರೆ ಉದ್ಯೋಗ ಮಾಡ್ತಾರೋ, ಏನೋ ಮಾಡ್ಕೊಂಡು ಮನೇಲಿ ಒಂದಷ್ಟು ಜೀವನ ಮಾಡ್ತಿರ್ತಾರೆ. ಇವತ್ತು ಬಹುತೇಕ ಕೆಲವೊಂದು ಊರುಗಳಲ್ಲಿ ಗಂಡಸರು ಕುಡುಕರಾಗ್ಬಿಟ್ಟು ಹಳ್ಳಿಲಿ ಇವತ್ತು ಕಿರಾಣಿ ಅಂಗಡಿಲಿ, ಪೆಟ್ಟಿ ಅಂಗಡಿಲಿ ಸೆರೆ ಸಿಗ್ತಾ ಇದೆ ಅಲ್ವೇನ್ರ? ಬಂದು ಮನೇಲಿ ಬಂದು ಬಡಿತಾರೆ, ರೊಕ್ಕ ಕೊಡಬೇ ಅಂತ. ಅವನು ಬಡಿತಾರೆ, ಹೆಂಡತಿನೂ ಬಡಿತಾರೆ, ತಂಗಿನೂ ಬಡಿತಾರೆ. ಹಾಗಾಗಿ ಇವತ್ತು ಅದನ್ನೆಲ್ಲ ನಿಲ್ಲಿಸಿದ್ರೆ ಎಷ್ಟು ಕುಟುಂಬಗಳು ನೆಮ್ಮದಿಯಿಂದ ಬದುಕಲ್ಲ. ಅವನು ಗಂಡ ಆದವನು, ಗಂಡಸಾದವನು ದುಡಿದಿದ್ರು ಪರವಾಗಿಲ್ಲ, ಕುಡಿದು ಬಂದು ಬಡಿದೇ ಇದ್ರೆ ಸಾಕು ಅಂತ ಎಷ್ಟು ಮನೆಗಳಲ್ಲಿಲ್ಲವಾ? ಬಹಳ ಮಂದಿ ಅದ ಅಲ್ವಾ? ಹಾಗಾಗಿ ಇದನ್ನೆಲ್ಲ, ಈ ಸಮಸ್ಯೆಗಳಿಗೆಲ್ಲ ಪರಿಹಾರ ಕಂಡುಹಿಡಬೇಕಾಗಿರೋರು ಯಾರು? ನಮ್ಮ ಜನಪ್ರತಿನಿಧಿಗಳು. ಯಾರು ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ತಾಲೂಕ್ ಪಂಚಾಯತಿ ಸದಸ್ಯರು. ನಾವು ಓಟ್ ಹಾಕಿ ಯಾವನ್ ಓಟ್ ಒತ್ತಿರ್ತೀವೋ, ಯಾವನ್ ಗೆದ್ದಿರ್ತಾನೋ ಅವನು ಇದನ್ನ ಸರಿ ಮಾಡ್ಬೇಕು, MLA ಆಗೋರು. ಆದ್ರೆ ಯಾರಾದ್ರೂ ನಿಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿರ್ಲಿ, ಅಧ್ಯಕ್ಷರಿರ್ಲಿ, ಯಾರಾದ್ರೂ ಬಂದು ನಮ್ಮೂರಲ್ಲಿ ಇಂತಹ ಸಮಸ್ಯೆಗಳಿದೆ, ಇದನ್ನ ಬಗೆಹರಿಸಬೇಕು, ನಮ್ಮೂರಿನ ಹುಡುಗರು ಇಲ್ಲಿ ನೌಕರಿ ಸಿಗದೆ ಬೆಂಗಳೂರಿಗೆ ಹೋಗಿದ್ದಾರೆ, ಗೋವಾಗೆ ಹೋಗಿದ್ದಾರೆ, ಬಾಂಬೆಗೆ ಹೋಗಿದ್ದಾರೆ, ಇಲ್ಲ ಇಲ್ಲೇ ನಾವು ನೌಕರಿ ಕೊಡ್ಬೇಕಂತ ಯಾವತ್ತಾದ್ರೂ ಮಾತಾಡಿದಾರೆ ನಾವ? ತಾಲೂಕ್ ಆಫೀಸಲ್ಲಿ ಇಷ್ಟು ವರ್ಷಗಳಿಂದ ಅದನ್ನ ಯಾರು ಈ ಊರುಗಳಲ್ಲಿರುವಂತವ್ರು ತಾಲೂಕ್ ಆಫೀಸ್ಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಊರಿಂದ ಹೊರಗೆ ಹಾಕಿದ್ದಾರೆ. ಅದೆಲ್ಲ ಸುಡುಗಾಡಲ್ಲಿ. ಇಲ್ಲ ನೋಡ್ರೆ, ಬಸ್ಸಲ್ಲಿ ಹೋದವರಿಗೆ ತಾಲೂಕ್ ಆಫೀಸ್ಗೆ ಹೋಗೋದಕ್ಕಾಗುತ್ತಾ? 1-1.5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಯಾಕೆ? ಬಡವರು ಬರಬಾರ್ದು ತಾಲೂಕ್ ಆಫೀಸ್ಗೆ. ಶ್ರೀಮಂತರು, ಹಣವಂತರು, ಏನು ಗಾಡಿ ಇರುವಂತವ್ರು ಅವರೇ ಬರ್ಬೇಕು.
ಈಗ ಸರ್ಕಾರನ ದೂರ ಮಾಡೋದ್ರ ಮೂಲಕ ನಮಗೆ ಸರ್ಕಾರದ ಸೌಲಭ್ಯಗಳು ಸಿಗ್ತಾ ಇಲ್ಲ, ಸರ್ಕಾರ ನಮಗೆ ದೂರ ಆಗ್ತಾ ಇದೆ. ಇವೆಲ್ಲದರ ಬಗ್ಗೆ ಮಾತಾಡಬೇಕು. ಇವತ್ತು ಯಾವತ್ತು ನಿಮ್ಮ MLA ಯಾವತ್ತು ಬಂದು ಈ ಕೂತು ಜನರ ಮಧ್ಯೆ ಮಾತಾಡಿ ಈ ಸಮಸ್ಯೆಗಳ ಪರಿಹಾರ ಕೊಡ್ತೀನಿ ಅಂತ ಮಾತಾಡೇ ಇಲ್ಲ. ಶಾಲೆ ಅಭಿವೃದ್ಧಿ ಮಾಡಿಲ್ಲ, ಆಸ್ಪತ್ರೆ ಅಭಿವೃದ್ಧಿ ಮಾಡಿಲ್ಲ. ಇವತ್ತು ಹೆಚ್ಚು ಖರ್ಚಾಗ್ತಾ ಇರೋದು ಮಕ್ಳಿರೋರ್ಗೆ ಯಾವ್ದಕ್ಕೆ? ಶಾಲೆಗೆ, ಎರಡನೇದು ಆಸ್ಪತ್ರೆಗೆ. ಅವೆರಡೂ ಉಚಿತವಾಗಿದ್ರೆ, ಒಳ್ಳೆ ಶಿಕ್ಷಣ ನಮ್ಮ ಸ್ಕೂಲಲ್ಲಿ ಸಿಕ್ಕಿದ್ರೆ, ಒಳ್ಳೆ ಟ್ರೀಟ್ಮೆಂಟ್ ನಮಗೆ ಆಸ್ಪತ್ರೆಯಲ್ಲಿ ಸಿಕ್ಕಿದ್ರೆ ಬಡವರು ಜೇಬಲ್ ಒಂದಷ್ಟು ದುಡ್ಡು ಉಳಿಯುತ್ತೋ ಇಲ್ಲೋ? ದುಡ್ಡು ಬೆವರು ಹರಿಸಿ ದುಡ್ಡು ಜೇಬಲ್ ಉಳಿಯುತ್ತೋ ಇಲ್ವೋ? ತಿಂಗಳಾನುಗಟ್ಲೆ ಅದು ನೆಂದು ಆ ಮನೆ ಬಿದ್ದಿದೆ. ಆ ಮನೆ ಕಟ್ಸ್ಕೊಡ್ತೀನಿ ಅಂತ ಗ್ರಾಮ ಪಂಚಾಯತಿ ಸದಸ್ಯರು ರೊಕ್ಕ ನುಂಗ. ಇಲ್ಲೇ ನಿಮ್ಮ ಹನುಮಳ್ಳಿಲಲ್ಲ, ಪಕ್ಕದ ಹಿರೇಮಲ್ಲೂರು ಪ್ಲಾಟ್ ಅಲ್ಲಿ ದಾದಾಪೀರ್ ಗೋಂದಿ ಅನ್ನುವಂತ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಮಕಾನ್ ಸಾಬ್ ಇಂದ ಜಾಫರ್ ಸಾಬ್ ಇಂದ 15,000 20,000 ಒಬ್ಬೊಬ್ಬರಿಗೊಂದು ತಗೊಂಡಿದ್ದಾರೆ. ಅಲ್ಲಿ ಚಕ್ರಕಟ್ಟಿ ಪಕ್ಕದ ಶಿವಪುರದಲ್ಲಿ ದೇವರಾಜು ಅವ್ರ ತಾಯಿ ಹಾಕೊಂಡಿದ್ದ ಚಿನ್ನನ ಮಾರಿ 50,000 ರೂಪಾಯಿ ಗ್ರಾಮ ಪಂಚಾಯತಿ ಸದಸ್ಯರು ಕೊಟ್ಟಿದ್ದಕ್ಕೆ ದುಡ್ಡು ಬಂತು. ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರೆಲ್ಲ ಊರಿಗೆ ತಂದೆ ತಾಯಿ ಇದ್ದಂಗಿರ್ಬೇಕು ಅಲ್ವಾ? ಅದಕ್ಕೆ ಅಲ್ವಾ ನಾವು ಅವ್ರ ಊರಿನ ದೊಡ್ಡ ಮನುಷ್ಯರು ಅಂತ ಆಯ್ಕೆ ಮಾಡೋದು. ಮೊದ್ಲಿದ್ರು ಗ್ರಾಮ ಪಂಚಾಯತಿ ಇಲ್ಲದೆ ಇದ್ದ ಸಂದರ್ಭದಲ್ಲಿ ಊರಲ್ಲಿ ಯಾರೋ ಪಂಚರು ಅವರು ಇವರು ಅಂದ್ಕೊಂಡು ಒಂದು ದೊಡ್ಡ ಸ್ಥಾನದಲ್ಲಿ ನಿಂತು ಒಂದಷ್ಟು ನ್ಯಾಯ ನೀತಿ ಬಗೆಹರಿಸ್ತಾ ಇದ್ರು. ಇವತ್ತು ಅವಕಾಶ ಇಲ್ಲ. ಒಳ್ಳೇದು, ಪರವಾಗಿಲ್ಲ, ಏನ್ ಸಮಸ್ಯೆ ಇಲ್ಲ. ಹೊಸ ಒಂದು ಪ್ರಜಾಪ್ರಭುತ್ವದಲ್ಲಿ ನಾವು ಕಟ್ಕೊಂಡಿದೀವಲ್ವಾ, ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಊರಿಗೆ ತಂದೆ ತಾಯಿ ಇದ್ದು ನೋಡ್ಕೊಳ್ಬೇಕಾಗಿರೋರು ಯಾರವ? ಗ್ರಾಮ ಪಂಚಾಯತಿ ಸದಸ್ಯರು, ಅಧ್ಯಕ್ಷರು. ಆ ಕೆಲಸ ಮಾಡ್ತಿದಾರ? ಇವತ್ತು ನುಂಗುತ್ತಿರೋರು, ಮೋಸ ಮಾಡ್ತಿರೋರು, ಲಂಚ್ಕೋರರು, ಸುಲಿಗೆಕೋರರು ಅಂದ್ರೆ ಅವರೇನೆ. ಅದ್ರ ಮೇಲೆ ಇನ್ನೊಬ್ಬ ಇದ್ದಾನೆ PDO. ಅವನಂತೂ ಊರಿಗೆ ಬರೋದಿಲ್ಲ, ನಿಮ್ಮೂರಿಗೆ ಇಲ್ಲಿರೋನು. ಇವತ್ತು ನಾನು ಪತ್ರ ಬರ್ದಿದ್ದೀನಿ, ನಾಳೆಗೆ ಅವನ ಹೆಸರೇ ಬರ್ದಿದ್ದೀನಿ. ಮೊದಲನೇ ಸಾಲಲ್ಲೇ ಈ ತರ ನಾವು ಇಂತಿಂತ ಊರುಗಳಲ್ಲಿ ಜನಸಂವಾದ ಮಾಡಿದ್ವಿ. ಕೇಂದ್ರ ಸ್ಥಾನದಲ್ಲಿರ್ಬೇಕು ಯಾರು ತಲಾಟಿಗಳು ಮತ್ತೆ PDOಗಳು. ಯಾವ ಊರಲ್ಲಿ ಆಫೀಸ್ ಇದೆಯೋ ಅದೇ ಊರಲ್ಲಿ ಬಾಡಿಗೆ ಮನೆ ಮಾಡ್ಗಳನ್ನ ನಿಮ್ಗೆ ಪ್ರಸ್ತಾಪ ಮಾಡಿದೆ. ನೀವು ಈ ತರದ್ದೇನಾದ್ರು ನಿಮ್ಗೆ ಸಮಸ್ಯೆಗಳಿದ್ರೆ ತಾಲೂಕ್ ಆಫೀಸ್ಗೆ ಹೋದಾಗ ಯಾರು ಲಂಚ ಕೇಳಿದ್ರೆ, ಗ್ರಾಮ ಪಂಚಾಯತಿ ಕಚೇರಿಗೆ ಹೋದಾಗ ಲಂಚ ಕೇಳಿದ್ರೆ, ಅಥವಾ ನಿಮ್ಗೆ ಯಾರಾದ್ರೂ ಊರಲ್ಲಿ ಎಂಡಾ ಸಾರ ಇಲ್ಲೇ ಮಾರ್ತಾ ಇದ್ದು ಊರಲ್ಲಿ ಜನ ಗಲಾಟೆ ಮಾಡ್ಕೊಳ್ಳೋಂಥದ್ದು, ಮನೇಲಿ ಬಡಿತಿರೋದು ಆಗ್ತಾ ಇದ್ರೆ, ಇಂಥದ್ದೇನೇ ಇರ್ಲಿ, ಯಾವ್ದಾದ್ರು ವಿಚಾರಗಳಿರ್ಲಿ, ಮಕ್ಕಳಿಗೆ ಇವತ್ತು ಉದ್ಯೋಗ ಇಲ್ಲದ ವಿಚಾರ ಇರ್ಬೋದು, ನೌಕರಿ ಇಲ್ಲದ್ದು ಯಾವ್ದಾದ್ರು ಸರಿ ಮಾತಾಡ್ತಾ ಹೋಗಿ ನಿಮ್ ಹೆಸರು ಹೇಳಿ ಮಾತಾಡ್ರಿ, ನಾನೆಲ್ಲ ಬರ್ಕೊಳ್ತೀನಿ. ಇವತ್ತೊಂದು ಪತ್ರ ಇಬ್ರು ಬರ್ದಿದ್ದೀನಿ, ತಹಸೀಲ್ದಾರ್ಗೆ ಮತ್ತೆ ಗ್ರಾಮ ಪಂಚಾಯತ್ ತಾಲೂಕ್ ಪಂಚಾಯತಿ ಇಒಗೆ. ನನ್ನ ಕಂಪ್ಯೂಟರ್ ಅಲ್ಲಿ ಎಲ್ಲ ನಾನೇ ಬೆಳಗ್ಗೆ ಕೂತು ಎಲ್ಲ ಪತ್ರ ಬಂದು ಟೈಪ್ ಮಾಡಿ ಇಟ್ಟು ಬಂದಿದ್ದೀನಿ. ನಿಮ್ಮೂರಿಂದು ಸೇರಿಸಿ ನಾಳೆಗೆ ನಾವು ಅಲ್ಲಿ ಅಭಿಯಾನ ಮಾಡ್ತೀವಿ. ಪ್ರತಿ ಬುಧವಾರ ಸಂತಿ, ಯಾವತ್ತು ಶಿಗ್ಗಾವಿಲಿ ಬುಧವಾರ, ಪ್ರತಿ ಬುಧವಾರ ಸಂತಿ ದಿವಸ ನಾವು ತಾಲೂಕ್ ಆಫೀಸಲ್ಲಿ ಬೆಳಗ್ಗೆ 10-10:30 ಮಧ್ಯಾಹ್ನ 1 ಮಠ ಇರ್ತೀವಿ. ಈ ಟಿ ಶರ್ಟ್ ಹಾಕೊಂಡಿರೋ KRS ಪಕ್ಷದ ಸೈನಿಕರು ಅಲ್ಲಿ ಮಠ ಇರ್ತಾರೆ. ಅವ್ರು ಬಂದಾಗ ನಿಮ್ಗೆ ಯಾರಿಗಾದ್ರು ಸಮಸ್ಯೆ ಇದ್ರೆ 1 ಪೈಸಾ ಲಂಚ ಇಲ್ಲದೆ ಅದೇ ಕ್ಷಣದಲ್ಲಿ ಆ ತಾಲೂಕ್ ಆಫೀಸ್ ಸಂಬಂಧಪಟ್ಟ ಕೆಲಸ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಈ ಸಂದರ್ಭದಲ್ಲಿ ನಾವು KRS ಪಕ್ಷ ಶಿಗ್ಗಾವಿಲಿ ಇರುವಾಗ ಇಲ್ಲ KRS ಪಕ್ಷ ಇರಬೇಕು, ಇಲ್ಲ ಲಂಚ್ಕೋರರು ಇರಬೇಕು. ಲಂಚ್ಕೋರರು ಇರಬೇಕು, ಇಲ್ಲ KRS ಪಕ್ಷ ಇರಬೇಕು. ನಾವಿರುವಾಗ ಲಂಚ್ಕೋರ್ ಇದ್ದಾರೆ ಅಂದ್ರೆ ನಮ್ಗೆ ಅವಮಾನ, ನಾವು ಸಹಿಸಲ್ಲ ಅದು. ಹಾಗಾಗಿ ಈಗ ಲಂಚ್ಕೋರೆಲ್ಲ ಎಚ್ಚೆತ್ಕೊಂಡಿದ್ದಾರೆ. ಆದ್ರೂ ಕೆಲವೊಬ್ರು ಕದ್ದು ಮುಚ್ಚಿ ಮಾಡ್ತಾ ಇದ್ರೆ ಅವ್ರು ಪಾಠ ಕಲಿಸಿ ಜೈಲ್ಗೆ ಹಾಕ್ತಿವಿ. ಬರ್ದಿದ್ದೀನಿ, ಟ್ರ್ಯಾಪ್ ಮಾಡಿ ಜೈಲ್ಗೆ ಹಾಕ್ತಿವಿ. ತಹಸೀಲ್ದಾರ್ರೆ ನಿಮ್ಗೆ ಗೌರವ ಬರೋದಿಲ್ಲ, ಅದು ಈ ಕೂಡಲೇ ರೆಡಿ ಮಾಡಿ ಅಂತ ಬರ್ದಿದ್ದೀನಿ. ನಾಳೆ ಕೊಡ್ತೀವಿ ಆ ಪತ್ರನ. ಇವಾಗೂ ಬರ್ದಿದ್ದೀವಿ. ಏನು ನಿಮ್ಮ ಊರಿಂದು ಬರ್ದೆ, ನಾನು ಚಾಕಾಪುರದ್ದು ಬರ್ದು. ಯಾಕಂದ್ರೆ ಮಧ್ಯಾಹ್ನ ಫೋನ್ ಮಾಡಿದ್ರು, ಇಲ್ಲಿ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಅಂತ. ಬರ್ದಿದ್ದೀನಿ ನಾನು. ಆಕ್ಚುಲಿ ಪ್ರಿಂಟ್ ಔಟ್ ತಂದಿದ್ರೆ ಅವ್ರು ತೋರಿಸ್ತಾ ಇದ್ದೇನೆ. ನಿಮ್ಮೂರ ಹೆಸರು ಬರೆದು ರಸ್ತೆ ಸರಿ ಇಲ್ಲ, ಚರಂಡಿ ಸರಿ ಇಲ್ಲ ಅಂತ ಹೇಳಿ ಬರ್ದಿದ್ದೀನಿ. ಇನ್ನೇನಾದ್ರೂ ವಿಚಾರಗಳಿದ್ರೆ ನಿಮ್ಮೂರಿಂದು ಸೇರಿಸ್ತೀವಿ ಅದಕ್ಕೆ ಇನ್ನೊಂದು ಎಕ್ಸ್ಟ್ರಾ. ಹಾಗಾಗಿ ಒಬ್ಬೊಬ್ಬರೇ ಮಾತಾಡ್ತಾ ಹೋಗಿ. ನೋಡ್ರೆ ಮಾತಾಡಿ, ನಿಮ್ಗೆ ಏನಾದ್ರು ನಿಮ್ಮೂರಿನ ಸಮಸ್ಯೆಗಳೇನಾದ್ರು ಇದ್ರೆ ಹೇಳಿ. ಅಲ್ಲ ನಮ್ದು ಹೇಳ್ರಿ, ಇಲ್ಲಿ ಜನರ ಮುಂದೆ ಹೇಳ್ರಿ. ಹೇಳವ ನಾನು ಹೇಳಿಲ್ವಲ್ಲ, ಅದಕ್ಕೆ ಹೇಳಿ. ಏನ್ ಹೆಸರು ಹೇಳಿ? ರಾಜಾ ಸಾಬ್. ಮೈಕ್ ಹತ್ರ ಏನವ ಹೆಸರು? ನನ್ನ ಹೆಸರು ರಜಿಯಾ. ರಾಹುಲ್ ಸಾಬ್ ಹರಪನಹಳ್ಳಿ ಅಂತ. ರಜಿಯಾ ರಾಹುಲ್ ಸಾಬ್ ಹರಪನಹಳ್ಳಿ. ರಾಹುಲ್ ಸಾಬ್ ಹರಪನಹಳ್ಳಿ. ಅಲ್ಲಿಂದ ಬಂದಿದ್ದ? ಅಲ್ಲಿಂದ ಬಂದಿಲ್ಲ, ನಮ್ದು ಹರಪನಹಳ್ಳಿ. ಅಡ್ಡೆ ಸರ್, ಯಾವಾಗಲೂ ಹಿಂದಿನ ಕಾಲದಲ್ಲಿ 100 ವರ್ಷದಿಂದ ಬಂದಿರ್ಬೋದಲ್ಲ. ನಮ್ದು ಸಮಸ್ಯೆ ಏನಂತಂದ್ರ ಚರಂಡಿ ಯಾವ ಕ್ಲೀನ್ ಇಲ್ಲ. ಅದು ಎಷ್ಟೋ ಕಾಲ ಆಗಿದೆ, ಒಂದ್ 2 ವರ್ಷ ಆಗಿದೆ, 3 ವರ್ಷ ಆಗಿದೆ, ಅದು ಕ್ಲೀನ್ ಮಾಡಿ ಇನ್ನೂವರೆಗೆ ಹಂಗ ಬಿದ್ದಾವ್ರಿ.
ಚರಂಡಿ ನೀಟಾಗಿ ಇಲ್ಲ ಇಡೀ ಚಗಾಪುರದಾಗ ಯಾವ ಚರಂಡಿನೂ ಕ್ಲೀನ್ ಇಲ್ರಿ. ಆಮೇಲೆ ಯಾವ ರಸ್ತೆನೂ ಕ್ಲೀನ್ ಇಲ್ಲ. ರಸ್ತೆ ಆಗಿದ್ದನ್ನು ಕ್ಲಿಯರ್ ಮಾಡ್ಕೊಟ್ಟಿಲ್ಲ. ಆಮೇಲೆ ಲೈಟಿನ ಕಂಬಕ್ಕೆಲ್ಲ ಇವು ಕಟ್ಕೊಂಡವ್ರಿ. ಅವು ಇದು ಜಾಡ ಅಲ್ಲೇವ ಎಲ್ಲ ಕಟ್ಕೊಂಡವ್ರಿ. ಏನ್ ಹಸು ಎಲ್ಲ ಮೇಕಂತ ಹೋಗಿ ಹಿಡ್ಕೊಂಡ್ಬಿಟ್ಟು ಏನ್ ಸಮಸ್ಯೆ ಶಾಕ್ ಆಗಿಲ್ಲ ರೀ. ಅವೆಲ್ಲ ಕ್ಲೀನ್ ಮಾಡಲ್ಲ. ಆಮೇಲೆ 2 ಕೆರಿ ಅದಾವ ನಮ್ಮ ಊರಾಗ, ಅದು ಬೇಲಿ ಕಟ್ಟಿಲ್ಲ ಅವು ಕೆರಿಗೆ. ಏನು ಇವತ್ಕೊಂಡಿವೆ. ಹೌದು ಸರ್, ಕೆರಿಗಂತೂ ಬೇಲಿ ಇಲ್ಲ ರೀ. ಮಕ್ಕಳೆಲ್ಲ ಓಡಾಡ್ಕೊಂಡು ಇಲ್ಲಿ ಶಾಲೆ ಐತಿ, ಓಡಾಡ್ಕೊಂಡ್ ಹೋಗ್ತಾವು. ಅದೆಲ್ಲ ಜವಾಬ್ದಾರಿ ಯಾರ್ರಿ? ಆಮೇಲೆ ಇವು ಎಲ್ಲ ಇದು ರಸ್ತೆ ಇಲ್ಲ ರೀ ನೀಟಾಗಿ ಓಡಾಡಕ. ಆಮೇಲೆ ಬಸ್ ಇಲ್ದಂತ ಯಾವಾಗ ಏನ್ ಇಲ್ಲ ರೀ. ಶಾಲೆ ಮಕ್ಕಳು ಮನೆಗೆ ಬಸ್ ಬಂದ್ರೆ ಹೋಗ್ಬೇಕು, ಇಲ್ಲಾಂದ್ರೆ ಮನ್ಯಾಗ ಮಕ್ಕೋಬೇಕು. ಬಸ್ಸು ಯಾವಾಗ ಒಂದೊಂದ್ಸಲ ಬರುತ್ತಾ? ಯಾವಾಗ ಬರ್ತೈತಿ, ಟೈಮಿಂಗ್ ಇಲ್ಲ. ಟೈಮಿಂಗ್ ಇಲ್ರಿ. ಬರೋದು ಎಷ್ಟು 9:00 ಬರೋದು ಬಸ್, 10ಕ್ಕೆ ಬರ್ತೈತಿ, 11ಕ್ಕೆ ಬರ್ತೈತಿ. ಅಲ್ಲಿ ಮಕ್ಳು ಬರ್ತೈತಿ ಹೆಂಗ್ರಿ? ಬೋರ್ಡ ಇಲ್ಲ ರೀ. ಅವ್ರು ಸ್ಟಾಪ್ ಎಲ್ಲಿ ಕೊಡ್ಬೇಕು? 9ಕ್ಕೆ ಬರಬೇಕಾದ ಬಸ್ಸು ಅವ್ರು ಯಾವಾಗ ತಿಂದಿತ್ತು ಯಾವಾಗ ಬರ್ತಾರಿ. ಅವ್ರು ಮಕ್ಳು ಹತ್ತಿಸ್ಕೊಂಡ್ ಬರಲ್ಲ. ಅವ್ರು ಅರ್ಧ ತಾಸು 1 ತಾಸು ತಡವಾಗಿ ಬರುತ್ತೆ. ಆಮೇಲೆ ಅಲ್ಲಿ ಮೇನ್ ಕ್ರಾಸ್ಗೆ ಬೋರ್ಡ್ ಇಲ್ರಿ ನಮ್ಗ. ಅಲ್ಲಿ ಮೇನ್ ಇದು ದಾರಿ ಒಳಗ ಬೋರ್ಡ್ ಬೇಕ್ರಿ. ಊರಿಗೆ ಬೋರ್ಡ್ ಇಲ್ಲ. ಊರಿಗೆ ಬೋರ್ಡ್ ಇಲ್ಲ. ಜಾಗ ಎಲ್ಲ ಯಾರು ಗೊತ್ತಿಲ್ಲ. ಅದೇ ರೀತಿ ಅಂತ ಕೇಳ್ತಾರ. ನಾವೇನ್ ಹೇಳ್ಬೇಕ್ರಿ? ದಿನ ಒಂದ್ ಹೇಳ್ಕೊಂಡ್ ಕುತ್ಕೋಬೇಕ? ಯಾವ್ದೊಂದ್ ಟಿಂಪೋಗೆ ಕೈ ಮಾಡಿದ್ರು ಯಾವ ಊರಿ ಮಾದು ಅದೇ ರೀತಿ ಅಂತ ಕೇಳ್ತಾರ. ಬೋರ್ಡ್ ಇಲ್ಲ. ಬೋರ್ಡ್ ಬೇಕ್ರಿ ನಮ್ಗ. ನಾವ್ ಹೆಂಗ ನಾನು ಏನು ಓದಿಲ್ರಿ. ನಾನು ಓದಿ ಏನಿಲ್ಲ. ಆದ್ರೆ ನನ್ ಬುದ್ಧಿ ಇದ್ರಿ ಹೆಂಗ್ ಮಾತಾಡ್ಬೇಕನ್ನ ಓದಿರೋರೆಲ್ಲ ದಡ್ರೆ. ನಾವು ಓದಿಲ್ಲ. ಯಾರು ಓದಿಲ್ಲ. ನಂದು ಜಾಣಕಾರಿ ಐತಿ ಹೆಂಗ್ ಮಾತಾಡ್ಬೇಕನ್ನೋದು. ನಾನು ಆ ಪ್ರಕಾರ ಮಾತಾಡ್ತೀನಿ. ಆಮೇಲೆ ಶಾಲಿ ಮಕ್ಕಳಿಗೆ 8ನೇ ಕ್ಲಾಸ್ ಇದೆ. 10ನೇ ತರಗತಿ ಶಾಲಿ ಮಕ್ಕಳಿಗೆ ಇದು ಊರಿನಲ್ಲಿ ಪ್ರೌಢಶಾಲೆ ಇಲ್ಲ. ಇಲ್ಲ. ನಾವು ಮತ್ತೆ ಇದು ಸೊಸೈಟಿನೇ ಇಲ್ಲ. ಆಮೇಲೆ ಹೋಗ್ಬೇಕು. ಅಲ್ಲಿ ಸಾಲಿ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಎಷ್ಟು ಮಕ್ಳಿದಾರೆ 7ನೇ ಕ್ಲಾಸ್ ಅಲ್ಲಿ? ಇದೆ ಬಾಜನ ಅದ. 8ನೇ ಕ್ಲಾಸ್ ತನಕ ಇದೆಯಾ? 8ನೇ ಕ್ಲಾಸ್ಗೆ ಯಾಕಂದ್ರೆ 8ರಿಂದ 9 ಅಂದ್ರೆ 30-40 ಜನ ಇದಾರೆ ಅಂದ್ರೆ ಪ್ರೌಢಶಾಲೆ ಮಾಡೋದಕ್ಕಾಗುತ್ತೆ. ಹಾಗೆ ಕಡಿಮೆ ಇದ್ರೆ ಸರ್ಕಾರಕ್ಕೂ ಕಡಿಮೆ ಕಷ್ಟ. ಅದಕ್ಕೆ 2-3 ಊರುಗಳು ಸೇರ್ ಮಾಡ್ತಾರೆ. ಅದಕ್ಕಷ್ಟೇ ನಾವು ಕೇಳೋಣ. ಆದ್ರೆ ನ್ಯಾಯಬದ್ಧವಾಗಿರೋದನ್ನ ನಾವು ಮೊದಲು ಕೇಳೋಣ. ಆಮೇಲೆ ಮಿಕ್ಕಿದ ಸೌಕರ್ಯಗಳು ಸಾಧಾರಣ ಮನೆಯದು ಎಷ್ಟೊಂದ್ ಜನ ಶೌಚಾಲಯ ಐತ್ರಿ. ನೋಡಿ ಈಗ ಕೇಳಕ್ ಹೋದ್ರೆ ಏನಂತಾರೆ ಅಂದ್ರೆ, ಈಗ ಹೋದ್ರೆ ಈಗ ಮುಗಿತ ಸ್ಕೀಮ್ ಅವಾಗಿತ್ತದ. ಹೋದ ವರ್ಷ ಇತ್ತು, ಇವತ್ತಿಲ್ಲ. ಬಂದಾಗ ಹೇಳ್ತೀವಿ, ಬಂದಾಗ ಹಾಕ್ತೀವಿ ಅಂತಾರ. ಈಗ ಏನ್ ಹೇಳ್ತಾರೆ? ಈಗ 10,000 ರೂಪಾಯಿ 12 ರೀ. ಈಗ ಶೌಚಾಲಯ ಬಂದಿರೋದು 12. ಈಗ ಎಸ್ಟಿಗೆ 25 ರೀ. ಜನರಲ್ 12 ಐತಿ. ಎಲ್ಲಾ ಕಟ್ಟಿಸ್ಕೊಂಡ್ ರೆಡಿ ಮಾಡಿ ಫೋಟೋ ಕೊಡ್ರಿ. ಹಗ್ಲೇ ಬರಂಗಿಲ್ಲ. ಬಿಲ್ ಆಗೈತೆ ಅಂತ ಕೇಳಕ್ ಹೋಗ್ಕೊಡ್ತಂತ ಅವ್ರಿಗೆ. 12,000 ಇದೆ. ಆದ್ರೆ 20,000 ಇದೆ. ಆದ್ಮೇಲೆ ಕೊಡ್ತಾರಂತ ಗ್ಯಾರಂಟಿ. ಅದ್ಯಾರು ಕೇಳೋದಿಲ್ಲ. ಆಮೇಲೆ ಮತ್ತೆ ಇದು ಜಾಬ್ ಕಾರ್ಡ್ ಅಂತ ಆಗೈತ್ರಿ. ಜಾಬ್ ಕಾರ್ಡ್ ಅಂತ ಮಾಡ್ಯಾರ. ಜಾಬ್ ಕಾರ್ಡ್ ಎದಕ್ ಮಾಡ್ಯಾರಿ? ಕೆಲಸ ಕೊಡ್ಲಿ ಅಂತ ಜಾಬ್ ಕಾರ್ಡ್ ಮಾಡಿರೋದು. ಎಲ್ಲಾರ ಮನೆಗೂ ಜಾಬ್ ಕಾರ್ಡ್ ಐತಿ. ಯಾರು ಒಬ್ಬರಿಗಾದ್ರೆ ಅಮೌಂಟ್ ಬರುತ್ತೆ ಅಂತ ಕೇಳ್ರಿ. ಒಬ್ಬರಿಗೆ ಬಂದಿಲ್ರಿ. ಒಬ್ಬರಿಗೆಲ್ಲ ಜಾಬ್ ಕಾರ್ಡ್ ಕೆಲವೊಂದು ಸರ್ಕಾರದಲ್ಲಿ ಸ್ಕೀಮ್ ಹೇಗಿದೆ ಅಂದ್ರೆ, ರೈತರು ನಮ್ಮ ಹೊಲದಲ್ಲಿ ಕೃಷಿ ಹೊಂಡ ಮಾಡೋದಿಕ್ಕೆ ಅಂತ ಹೇಳಿ ತಗೋಬಹುದು. ಆ ತರದ್ದು ಸೌಲಭ್ಯ ಇಲ್ಲ ಸರ್. ಏನಾಗ್ತಾ ಇದೆ ಅಂದ್ರೆ ಸರ್, ಜೆಸಿಬಿ ಕೆಲಸ ಮಾಡಿ ಜನರಿಗೆ ಕೆಲಸ ನಿರಾಕರಿಸ್ತಿದ್ದಾರೆ. ಆಮೇಲೆ ಇದು ಓಣಿ ಎಲ್ಲ ಗಟರ್ ಎಲ್ಲ ಕ್ಲೀನ್ ಮಾಡ್ಸೋದು, ಇದು ಹಸಿ ಕಸ ಒಣ ಕಸ ವಿಲೇವಾರಿ ಮಾಡೋದು, ಅದ್ರ ಡ್ರೈವರ್ ನಾನು. ಅದು ಎಲ್ಲಾ ಕಡೆನೂ ಆಲ್ಮೋಸ್ಟ್ ನಾನು ಹೊಡ್ತೀವಿ. ಎಲ್ಲಾ ಕಡೆನೂ ಕೆಲಸ ರನ್ನಿಂಗ್ ಐತಿ. ಆದ್ರೆ ಸಿಗೋಂತ ಇಲ್ಲಿ ನಮ್ಮ ಚಾಕಾಪುರದಾಗ ಮಾತ್ರ ಅದ ಕೆಲಸ ಇದು ಇಲ್ಲ. ಯಾಕಂದ್ರೆ ಅದ್ರ ರೊಕ್ಕ ತಿನ್ಬಿಟ್ಟಾರ. ಗಾಡಿ ಗಾಡಿ ಅದು ನಾನೇ ಹೋಗ್ಬೇಕ್ರಿ. ಸರ್ ಆ ಗಾಡಿಗೆ ನಂಬರೇ ಆಗಿಲ್ಲ ಸರ್. ನಿನ್ನೆ ಹೋಗಿದ್ವಿ. ವಿಲೇವಾರಿ ಗಾಡಿ ಕೆಟ್ಟು ನಿಂತಿದೆ.
ಅಲ್ವೇನವಾ? ಈಗ ಊರಿನ ಜನ ಕಸ ಯಾರು ಕಲೆಕ್ಟ್ ಮಾಡ್ತಾರೆ? ಇಲ್ಲ ಅಲ್ಲೇ ಬಿಟ್ಟಿದ್ರಿ, ಅಲ್ಲೇ ಬಿಟ್ಟಿದ್ಕ ಮತ್ತೆ ಇವು ಡಸ್ಟ್ಬಿನ್ ಆಗಿತ್ತು. ಇದು ಚಾಕಾಪುರ ಆಗಿಲ್ಲ, ಚರಂಡಿಪುರ ಆಗ್ಬಿಟ್ಟಿದೆ. ಚರಂಡಿ ಪುರ ಅಂದ್ರೆ ಮತ್ತೆ ಇದು. ಕಸ ಸಂಗ್ರಹಣೆ ಆಗುತ್ತಿಲ್ಲ ಅಲ್ವಾ? ಎಷ್ಟೋ ಮನೆಯವ್ರದ್ದು ಮನೆ ಆಗಿದ್ರಿ, ಅರ್ಧ ಆಗಿರ್ತೈತಿ, ಬಿಲ್ ಆಗಿಲ್ರಿ. ಯಾರು ಏನು ಯಾವ ಸ್ಕೀಮ್ ಅದು? ಮನೆ ಸ್ಕೀಮು? ಜನತಾ ಮನೆನಾ? ಜನತಾ ಮನೆ ಆಶ್ರಯ. ಆಶ್ರಯ ಮನೆಗಳ ಕಾಮಗಾರಿ ಅಪೂರ್ಣವಾಗಿದೆ ಅಲ್ವಾ? ಅಪೂರ್ಣ ಆಗಿದೆ. ಹಳೆಯ ಬಿಲ್ಲು ಬಂದಿಲ್ಲ. ಹಳೆಯ ಬಿಲ್ಲು ಬಾಕಿ ಹಾಗೆ ಉಳಿದಿದೆ. ಏನೋ ಹೇಳ್ತಿರಲ್ಲ? ಮನೆ ಬಿಲ್ ಆಗಿಲ್ರಿ ಸರ ನಮ್ದು. ಆದ್ರೆ ಇದೆ ಮನೆ ಇದಾರೆ. ಏನ್ ನಿಮ್ಮ ಹೆಸರು? ನಮ್ಮ ಹೆಸರು ಶಕುಂತಲಾ ಬಡಿಗೇರಿ. ಶಕುಂತಲಾ ಬಡಿಗೇರು. ಶಕುಂತಲಾ ಬಡಿಗೇರು. ಎಷ್ಟು ನಿಮ್ಗೆ ಎಷ್ಟು ಬಿಲ್ ಆಗಿದೆ? ಎಷ್ಟಾಗುತ್ತಾ? ಇನ್ನೂ 3 ಬಿಲ್ ಆಗ್ಯಾವ್ರಿ. ಒಂದೇ ಬಿಲ್ ಆಗೈತಿ, ಇನ್ನೂ 3 ಬಿಲ್ ಆಗುತ್ತೆ. ಆಶ್ರಯ ಮನೆ ಅಲ್ವಾ? ಆಶ್ರಯ ಮನೆ ಒಂದು ಬಿಲ್ ಆಗಿದೆ. ಪೂರ್ತಿ ಆಗಿದೆ ನಿಮ್ದು ಕಾಮಗಾರಿ? 2 ಬಿಲ್ ಬಾಕಿ ಇದೆ. 3 ಬಿಲ್ ಇರುತ್ತೆ. 3 ಬಿಲ್ ಆಗುತ್ತೆ. 3 ಬಿಲ್ ಆಗಿದೆ. 3 ಬಿಲ್ ಆಗ್ಬೇಕು. ಒಂದು ಬಿಲ್ಗೆ 50,000 ಬಂದಿತ್ತಾ? ಇಲ್ರಿ 20 ಬಂದಿತ್ತು. 20 ಬಂದಿತ್ತು. ಇನ್ನು 3 ಬಿಲ್ ಅಂದ್ರೆ 75 ಇರ್ತದೆ. 75 ಇರೋದಾ? ಚೆನ್ನಾಗಿ ಕೊಟ್ಟಿದ್ರಾ? ಏನಿಲ್ಲ. ಆ ಕೊಳ್ಳೇರ್ಕ ಬರುವಂತಿಲ್ಲ ಮತ್ತೆ. ಮಂಚ ಅದೇನು ಕೊಟ್ಟಿಲ್ರಿ ಸರ್. ಹೇಳ್ತಿದಾರಾ? ಏನಿಲ್ಲ. ಲಾಕ್ ಆಗೈತೆ ನಾ ಸರ್. ಅವರು ನನ್ನ ಪಂಚಾಯತ್ ಮಂಚ ಕೊಡದೇ ಇರುವ ಕಾರಣ ಬಿಲ್ ಬಾಕಿ ಇದೆ. ನಮಗನ್ಕೆ ಬಂದಂತ ನಮ್ ಮುದುಕರಾದ್ರೆ ನಮ್ಮ ಮನೇನ ಇಲ್ರಿ ಬಂದೇ ಇಲ್ಲ ನೋಡ್ರಿ ನಮ್ಗನ್ಕೆ. ಗೌರ್ಮೆಂಟ್ ಇಲ್ಲಿ ಏನೇನು ಸೌಲಭ್ಯ ಏನೋ ಇಲ್ರಿ. ಮಗನ ಮದುವೆ ಐತಿ, ಮಗು ಸುತ್ತೆ ಇಲ್ರಿ. ಮಂಜೂರಾತಿ ಆಗಿಲ್ಲ. ಇಲ್ಲ ಇಲ್ರಿ ನಮ್ ಗೌರ್ಮೆಂಟ್ ಕೇಳಿ ಹೋಗ್ರಿ ಹಾಕ್ತಾ ಇದಾರೆ. ಇಲ್ಲ ಇಲ್ರಿ ನಮ್ಗೆ ಹಚ್ಚಿನ ಇಲ್ರಿ, ನಾವು ದುಡ್ಕೊಳ್ತೀವಿ. ಕೈ ಕಣ್ಣು ಕಿವಿ ಏನಾದ್ರು ಸಮಸ್ಯೆ ಇದ್ರೆ ಇದೇ ಕಣ್ಣ ಕಾಣುವಂತ್ರಿ, ಕಣ್ಣ ಆಪರೇಷನ್ ಇಲ್ಲಿ ನೀವು ಹಾವೇರಿಯಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್, ದೊಡ್ಡ ಹಾಸ್ಪಿಟಲ್ ಇದೆಯಲ್ಲ, ಮೆಡಿಕಲ್ ಕಾಲೇಜು, ಅಲ್ಲಿ ಹೋಗಿ ತೋರಿಸ್ರಿ. ತೋರಿಸ್ರಿ ಬೇಗ. ಅದು ತುಂಬಾ ಕೆಡೋದಕ್ಕೆ ಮೊದಲು ಹೋಗಿ ತೋರಿಸ್ರಿ, ಸರಿ ಹೋಗುತ್ತೆ. ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲೇ ರೊಕ್ಕ ಕೊಡೋದಿಲ್ಲ. ಪಂಚಾಯತಿ ಪಿಡಿ ಮನೆ ಇಲ್ವಂತ ಯಾವಾಗಲೂ ಯಾವ ಪಂಚಾಯತಿ ನಾಳೆ ಹೋಗಿ ವಿಚಾರಿಸ್ಬಿಟ್ಟು ಅದೇನು ಮಾಹಿತಿ ತಗೊಂಡು ಯಾವ ಹಂತದಲ್ಲಿದೆ ಕೊಟ್ಟಿರುವಂತ ಏನ್ ಕಾಲೇನಾಗಿದೆ ಬಿದ್ದಿರೋದಾ? ಮೈಕಿಸ್ಕೊಳ್ಳಿ ಸರ್, ಮೈಕಿಸ್ಕೊಳ್ಳಿ. ಮೈಕ್ ಕೊಡಿ. ಯಾರು ಮಾತಾಡ್ತಿದ್ರು? ಬೆಳಿಗ್ಗೆ 3-4 ಸಲ ಬಂದಿದೆ ಸರ್. ನಾನು ದ್ವಿಚಕ್ರ ವಾಹನ, 3 ಗಾಲಿ ಗಾಡಿ ಇದೆ. ದ್ವಿಚಕ್ರ ವಾಹನ ಸರಿ ಸರ್. ಏನ್ ಹೆಸರು? ಅನೇಕ ಬಾರಿ ಹಾಕಿದೆ. ಕುಮಾರಸ್ವಾಮಿ ಹಿರೇಮಠ. ಹೆಸರು ಕುಮಾರಸ್ವಾಮಿ ಹಿರೇಮಠ. ಕುಮಾರಸ್ವಾಮಿ ಹಿರೇಮಠ. ಅನೇಕ ಬಾರಿ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ತಗೊಂತಾರ್ರಿ ಎಲ್ಲ ಈ ತರ ಯಾವ ಇಲಾಖೆ? MLA ಅವ್ರಿಗೆ ಕಳ್ಸಿದ್ದೀನಿ, PDO ಕಳ್ಸಿದ್ದೀನಿ, ಎಲ್ಲರಿಗೂ. ಮ್ಯಾನೇಜ್ಮೆಂಟ್ ಆಗಿದೆ ಇದು. ಯಾವ ಸಮಾಜ ಕಲ್ಯಾಣ ಇಲಾಖೆಗೆ ಬರ್ಬೇಕಾ? ಏನಂತಾರೆ ಅಲ್ಲಿ? ಸರ್ ಇನ್ನೂ ಬಂದಿಲ್ಲ, ಗಾಡಿನೇ ಬಂದಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೇಸ್ ವರ್ಕರ್ ಅಧ್ಯಕ್ಷರು ಎಲ್ಲಿ? ಪುಟ್ಟಪ್ಪ ಜಲದಿ ಅವರು, ಕಲ್ಯಾಣ ಇಲಾಖೆ ಅಧ್ಯಕ್ಷರು. ಜಿಲ್ಲಾ ಅಂಗವಿಕಲ ಅಧ್ಯಕ್ಷರು. ಪುಟ್ಟಪ್ಪ ಅಂಗವಿಕಲ ಕಲ್ಯಾಣ ಇಲಾಖೆ ಅಧ್ಯಕ್ಷರು. ಪುಟ್ಟಪ್ಪ ಅಂತ? ಹ್ಞೂ ಸರ್. ಪುಟ್ಟಪ್ಪ ಏನ್ ಪುಟ್ಟಪ್ಪ? ಜಲದಿ. ಪುಟ್ಟಪ್ಪ ಆಫೀಸಲ್ಲಿ ಇರ್ತಾರೆ. ಎಷ್ಟು ಕೇಳಿದಾರೆ? 15,000 ರೂಪಾಯಿ ಕೇಳ್ತಾ ಇದ್ದಾರೆ. 15,000 ಕೇಳಿದ್ದಾರೆ. ಹ್ಞೂ ಸರ್. ಅವ್ರ ನಂಬರ್ ಏನಿದೆ ಗೊತ್ತಾ? ಇಲ್ಲ ಪುಟ್ಟಪ್ಪ ನಂಬರು ಇಲ್ಲ. 15,000 ಕೊಟ್ರೆ ಎಷ್ಟು ದಿವಸದಲ್ಲಿ ಕೊಡ್ತಾರಂತೆ? ಅದು ನೀವು ಮೊನ್ನೆ ಎಲೆಕ್ಷನ್ ಆಗುವಾಗ ಕೇಳಿದ್ದು ಸರ್. ಎಲೆಕ್ಷನ್ ಆದ್ಮೇಲೆ ಗಾಡಿ ಕೊಡ್ತಾರೆ. ಆದ್ರೆ ಅದೊಂದು ಅಂಗವಿಕಲ ಕಲ್ಯಾಣ ಇಲಾಖೆ ಅಧ್ಯಕ್ಷರು ಅಂತ ಏನಂತ ಗೊತ್ತಾಗಲಿಲ್ಲ ನನಗೆ. ಅದು ಸರಿ, ಅದು ಅಧ್ಯಕ್ಷರು ಅಂತ ಇರಲ್ಲ.
ತಹಸೀಲ್ದಾರ್ ಬರೀ ಪಕ್ಕದಲ್ಲಿ ಬರೀತೀನಿ. ನೀವು ನಾಳೆ 11 ಗಂಟೆಗೆಲ್ಲ ಬಂದ್ಬಿಡ್ಬೇಕು ಶಿಗ್ಗಾವಿ ತಾಲೂಕು ಆಫೀಸ್ ಹತ್ರ. ನಮ್ಮವ್ರು BG ಕುಮಾರ್ ಅಂತ ಇರ್ತಾರೆ, ಇವರಲ್ಲಿ ಇರೋರು ಕೆಲವೊಬ್ರು ಇರ್ತಾರೆ. ಅವ್ರು ತಹಸೀಲ್ದಾರ್ ಒಂದು ಪತ್ರ ಬರೀತಾರೆ, ಅದ್ರಲ್ಲಿ ನಿಮ್ಮ ಹೆಸರು ಬರೆದಿರ್ತೀನಿ. ಈ ತರ ಪುಟ್ಟ ಕುಮಾರಸ್ವಾಮಿ ಹಿರೇಮಠ ಚಾಕಾಪುರ ನಿವಾಸಿ ಇವರಿಗೆ ಸರ್ಕಾರದ ವತಿಯಿಂದ ಬರಬೇಕಾಗಿದ್ದ ದ್ವಿಚಕ್ರ ವಾಹನ ಅದನ್ನ ಮಂಜೂರು ಮಾಡಲು ಪುಟ್ಟಪ್ಪ ಜಲದಿ ಅನ್ನುವಂತಹ ಅಂಗವಿಕಲ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ಅಥವಾ ಅಧ್ಯಕ್ಷರು ಅಥವಾ / ಅಧಿಕಾರಿ 15,000 ರೂಪಾಯಿ ಕೇಳಿರುತ್ತಾರೆ. ಕೊಡದೇ ಇದ್ದ ಕಾರಣಕ್ಕಾಗಿ ಮಂಜೂರಾಗಿರುವುದಿಲ್ಲ ಅಂತ ಬರೀತೀವಿ. ಏನಪ್ಪಾ, ನೀವು ಬರ್ಬೇಕು, ನೀವು ಬಂದು ಅರ್ಜಿ ಇದನ್ನ ತಗೊಂಡ್ ಬರ್ಬೇಕು. ನೋಡ್ರಿ, ನನ್ಗೆ 20 ವರ್ಷ ಆಯ್ತು ವನವಾಸ ಬಂದು. 3 ವರ್ಷ ಬೈದಾಗ ಅಡಿಗೆ ಮಾಡ್ಕೊಂಡಿ. ಬೇಡಪ್ಪ, ನನ್ನ ಮಕ್ಕಳು ಬರೋ ಅಡಿಗೆ ನನ್ನ ಮನೆ ಕೆಡಬೇಡ, ಅಲ್ಲಿ ಮೋಸ ಐತಿ. ನಾ ಹೇಳಿದ್ ನನಗೇನು ಪಾಪ, ನೀ ಹೇಳಿದ್ ನಿನಗೇನು ಪಾಪ. ಬೈಲ್ ಒಂದಾಗ್ಬಿಟ್ಟೈತಿ. ಮರಾಠಿಯರು ಓಟ್ ಮನಿ 5 ಲಕ್ಷ ರೇಷನ್ ಕಾರ್ಡ್ ಇದೆಯಾ? ರೇಷನ್ ಕಾರ್ಡ್ ಇದೆಯಾ? ಐತಿ. ರೇಷನ್ ಬರ್ತಾ ಇದೆಯಾ? ರೇಷನ್ ಕಾರ್ಡು ಕದ್ದಾಗಿ. ಯಾರು ಮನಿ ಒಳಗಾಗ್ರಿ. ಎಷ್ಟು ದಿವಸ ಆಯ್ತು ಕದ್ದು? ಒಂದ್ 4-5 ವರ್ಷ ಆತ್ರಿ ಕೊಡ್ತಾರ ರೇಷನ್. ರೇಷನ್ ಕೊಡ್ತಿದ್ದಾರೆ. ಸರಿ, ರೇಷನ್ ಕೊಡ್ತಿದ್ದಾರೆ. ಪಿಂಚಣಿ ಬರ್ತಿದ್ಯಾ? ಏನೇನಿಲ್ರಿ ರೊಕ್ಕ ಬರೋದು. ವೃದ್ಧಾಪ್ಯ ಬರ್ತಾ ಇಲ್ವಾ? ಪಾಸ್ಬುಕ್ ಐತೆ. ಪಾಸ್ಬುಕ್ ವಿಚಾರಕ್ಕೆ ರಿಲೇಷನ್ ಏನಾಗುತ್ತೆ? ಹಾಗಾನೇನಾ? ಅವೇನ್ ಸಂಬಂಧ ರೀ? ಅವೇನ್ ಸಂಬಂಧ? ಇವ್ರು ಚೆನ್ನಾಗಿದಾರಾ? ಕುಟುಂಬ ಚೆನ್ನಾಗಿದೆ, ಜೋರಾಗಿದೆ ಅವ್ರದ್ದು ಆಸ್ತಿ ಪಾಸ್ತಿಲಿ? ಮಕ್ಕಳು ಓಟ್ ಹೋಗ್ಯಾವ್ರಿ. ಮಕ್ಕಳು ಇಲ್ದಂಗಾಗಿ ನಿನ್ನ ವೃದ್ಧಾಪ್ಯ ವೇತನ ಅದು ಇದು ಬರ್ಬೇಕು. ಅದಕ್ಕೆ ಬ್ಯಾಂಕ್ ಅಲ್ಲೋ ಪಾಸ್ಬುಕ್ ಅಲ್ಲೋ ಅಥವಾ ಬ್ಯಾಂಕ್ ಪಾಸ್ಬುಕ್ ಅಲ್ಲೋ ಅಥವಾ ಪೋಸ್ಟ್ ಆಫೀಸ್ ಪಾಸ್ಬುಕ್ ಅಲ್ಲೋ ಇರುತ್ತೆ. ಮೊದಲು ಬರ್ತಿತ್ತಾ? ಮತ್ ಮಾತಾಕತ್ತೇನ್ರಿ ವಾರಕ್ಕೊಮ್ಮೆ ಮಾಡ್ಕೊಳ್ರಪ್ಪ. ಇವ್ರು ನಾ ಹೇಳಿ ನನಗೇನ್ ಪಾಪ, ನೀ ಹೇಳಿ ನಿನಗೇನ್ ಪಾಪ. ಈಗ ಮನಿನ ಇಲ್ಲ ಅನ್ನಂಗ್ ಮಾಡ್ಯಾರಿ. 4,000 ಹಂಚಿನ ಮನಿ ರೀ. ಹೊಡಿತೇನ್ರಿ ನಾನು. ಹೊಡ್ಲಾರ ಜಗ್ ಮಂದಿ ಹೊಡ್ರ. ಕರೆಕ್ಟ್ ಇದೆಯಾ? ಮಗನು ಹೊಡೋದು ಹೊಡೋದು ದಿನ ಬಂದಂಗ್ ಹೊಡ್ರ ಹಿರಿಯ ಮಗನ್ ಮುಂಚಿದ್ರಿ. ಅವ್ರಿಗೆ ಸ್ವಲ್ಪ ಪಿಂಚಣಿ ಗಿಂಚಣಿ ಬರುತ್ತಲ್ಲ, ಅದನ್ನ ನಾವು ತಲುಪಿಸ್ಬಿಡ್ರಿ. ಅವ್ರಿಗೆ 1,000 1,500 ಬಂದ್ರೆ ಖುಷಿಯಾಗಿರ್ತಾರೆ. ತಲುಪಿಸ್ಬಿಡ್ರಿ. ಅವ್ರಿಗೇನು ಯಾರು ರೈತರು ಉತ್ತಾರಕ್ಕೆ ಹೋಗಿದ್ದು